ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಕನ್ನಡಮಯವಾಗಿ ಕಾಣ್ತಾ ಇದೆ. ಹೌದು, IPLಗೆ ಸಿದ್ಧಗೊಳ್ಳುತ್ತಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ದೊಡ್ಡ ಗೇಟ್ ಸುರಕ್ಷತಾ ಕ್ರಮಗಳು, HD CCTV ಸ್ಟೇಡಿಯಂನಲ್ಲಿ ತುರ್ತು ಪರಿಸ್ಥಿತಿಯ ಅಲಾರಾಂ ಕೂಡ ಅಳವಡಿಸಲಾಗಿರುವಂಥದ್ದು. IPLಗೆ ಸಿದ್ಧಗೊಳ್ಳುತ್ತಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಇದೀಗ ಅದ್ದೂರಿಯಾಗಿ ಎಲ್ಲ ಮುಂದುವರಿತಾ ಇದೆ. ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೆದಿರುವಂಥದ್ದು. ಸ್ಟೇಡಿಯಂನಲ್ಲಿ ತುರ್ತು ಪರಿಸ್ಥಿತಿಯ ಅಲಾರಾಮನ್ನು ಕೂಡ ಅಳವಡಿಸಿದ್ದಾರೆ. ಅದರ ಜೊತೆಗೆ ಹಳದಿ ಮತ್ತು ಕೆಂಪು ಬಣ್ಣದ ಕನ್ನಡದಲ್ಲಿ ಸೂಚನಾ ಫಲಕಗಳನ್ನು ಕೂಡ ಹಾಕಿದ್ದಾರೆ. ಕನ್ನಡದಲ್ಲೇ ಗೇಟ್ ಸಂಖ್ಯೆಯನ್ನು ಕೂಡ ಕನ್ನಡದಲ್ಲೇ ಬರೆಯಲಾಗಿದೆ. 10 ತಿಂಗಳ ಬಳಿಕ ಚಿನ್ನಸ್ವಾಮಿಯಲ್ಲಿ IPL ಪಂದ್ಯ ಮತ್ತೆ ಶುರುವಾಗುವಂಥದ್ದು. ಮಾರ್ಚ್ 28ರಂದು RCB ವರ್ಸಸ್ SRH ನಡುವೆ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಕನ್ನಡಮಯವಾಗಿ ಕಾಣ್ತಾ ಇದೆ. ಏನು ಈ ಹಿಂದೆ ಜೂನ್ನಲ್ಲಿ ನಡೆದಂತಹ ಘಟನೆ ಏನು ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದಿಷ್ಟು ದಿನಗಳ ಕಾಲ ನಿರ್ಬಂಧ ಹೇರಿದ್ರು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಮಾರ್ಚ್ 28ನೇ ತಾರೀಕಿನಂದು IPL ಶುರುವಾಗುತ್ತೆ. ಮೊದಲ ಪಂದ್ಯ RCB ವರ್ಸಸ್ ಸನ್ರೈಸರ್ಸ್ ಇರುವ ಕಾರಣದಿಂದಾಗಿ ಈಗಾಗಲೇ ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲ ಕಡೆಯೂ ಕೂಡ ನೀವೆಲ್ಲೇ ನೋಡಿದ್ರೂ ಕೂಡ ಚಿನ್ನಸ್ವಾಮಿಯಲ್ಲಿ ಕೆಂಪು ಮತ್ತು ಹಳದಿ ಬಣ್ಣಗಳ ರಾರಾಜಿಸುತ್ತೆ ಅಂತಲೇ ಹೇಳ್ಬೋದು. 19ನೇ ಆವೃತ್ತಿಯ IPL ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಿದ್ಧತೆಯನ್ನು ಮಾಡ್ಕೊತಾ ಇರುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸೇಫ್ಟಿ ಮೆಜರ್ಸ್ ಅನ್ನು ಸಹ ಚಿನ್ನಸ್ವಾಮಿ ಸ್ಟೇಡಿಯಂಸ್ KSC ವತಿಯಿಂದ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಏನು ಚಾಂಪಿಯನ್ ಆಗಿತ್ತು RCB ತಂಡ, ಸೊ ಆ ಚಾಂಪಿಯನ್ ಆದ ತಂಡದ ಹೋಮ್ ಗ್ರೌಂಡ್ನಲ್ಲೇ ಇನಾಗ್ರೇಷನ್ ಮ್ಯಾಚ್ ಸಹ ಆಡಬೇಕನ್ನೋದು ಈಗ ಇರುವಂಥ ಮಾಹಿತಿ. ಸೊ ಹಾಗಾಗಿ 28ನೇ ತಾರೀಕು RCB ಮತ್ತು SRH ಏನು ಪಂದ್ಯ ಆಡುವಂಥ ಮೊದಲ ಪಂದ್ಯ ಇಲ್ಲಿ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂಥದ್ದು. ಸೊ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಸಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕೈಗೊಳ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಏನು ದುರಂತ ಆಯಿತು, ಆ ದುರಂತ ಆದ ನಂತರ ಏನು ಒಂದು ಆ ಪಂದ್ಯಗಳಿಗೆ ಒಂದು ನಿಷೇಧವನ್ನು ಇರ್ತಾ ಇತ್ತು, ಯಾವುದೇ ರೀತಿಯಂಥ ಒಂದು ಪಂದ್ಯಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಿರಲಿಲ್ಲ. ಆದರೆ ಸುಮಾರು 10 ತಿಂಗಳ ಬಳಿಕ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಒಂದು RCB ವರ್ಸಸ್ ಏನು SRH ನಡುವೆ ಶನಿವಾರ 28ನೇ ತಾರೀಕು ಒಂದು ಆರಂಭ ಆಗುತ್ತೆ. ಅದು ಸಹ ಉದ್ಘಾಟನಾ ಪಂದ್ಯ. ಯಾಕಂದರೆ ಈಗಾಗಲೇ ಏನು ಕಳೆದ ಬಾರಿ ದುರಂತ ಆಗಿತ್ತು, ಅದಾದ ನಂತರ ಕೆಲವೊಂದಷ್ಟು ಪಂದ್ಯಗಳಿಗೆ ಅನುಮತಿ ನೀಡಿರಲಿಲ್ಲ, ಮತ್ತೆ ಕೆಲವೊಂದಷ್ಟು ಮೆಜರ್ಸ್ಮೆಂಟ್ ತಗೋಬೇಕಂತ ಹೇಳ್ಬಿಟ್ಟು ಕುನ್ನಾ ವರದಿ ಸಹ ಹೇಳಿತ್ತು. ಅಂದರೆ ಗೇಟ್ಗಳನ್ನು ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಮಾಡಬೇಕಂತ ಸಹ ಹೇಳಿತ್ತು. ಮತ್ತೆ ಏನು CCTV ಇರ್ಬೋದು, ಮತ್ತೆ ಇಲ್ಲಿನ ವ್ಯವಸ್ಥೆ ಇರ್ಬೋದು, ಮತ್ತೆ ಗೇಟ್ಗಳನ್ನ ಎಕ್ಸಿಟ್ ಎಂಟ್ರಿಯನ್ನ ಮಾಡಬೇಕು, ಮತ್ತೆ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಮತ್ತೆ ಆಂಬುಲೆನ್ಸ್ ಇರ್ಬೋದು, ಮತ್ತೆ ಏನು ಈ ಅಗ್ನಿಶಾಮಕ ದಳದ ಒಂದು ಫೈರ್ ಸೇಫ್ಟಿ ಮೆಜರ್ಸ್ ಇರ್ಬೋದು, ಎಲ್ಲವನ್ನೂ ಸಹ ಒಂದು ಮೆಜರ್ಸನ್ನು ಕೈಗೊಳ್ಳಬೇಕು. ಮತ್ತು ಆ ಸ್ಟೇಡಿಯಂಗೆ ಏನಕ್ಕೆ ಕಳೆದ ಬಾರಿ ಒಂದು ದುರಂತ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ಗೇಟ್ಗಳು ಚಿಕ್ಕದಾಗಿತ್ತು, ಮತ್ತು ಗೇಟ್ಗಳು ಎಕ್ಸಿಟ್ ಆಗಿರಲಿಲ್ಲ. ಮತ್ತು ಏನು RCB ಅಭಿಮಾನಿಗಳು ಒಂದು ವಿಜಯೋತ್ಸವವನ್ನು ಆಚರಿಸೋಕ್ಕೆ ಒಂದು ಬಂದಂಥ ಸಂದರ್ಭದಲ್ಲಿ ಕಾಲು ತುಳಿತಾಗಿ 11 ಜನ ಏನು ಸಾವನ್ನಪ್ಪಿದ್ರು. ಇದೀಗ ಆ ಗೇಟ್ಗಳನ್ನು ಸಹ ಎತ್ತರವನ್ನು ಸಹ ಒಂದು ದೊಡ್ಡದು ಮಾಡಿರುವಂಥದ್ದು KSC ವತಿಯಿಂದ. ಯಾಕಂದರೆ KSC ಏನು ವೆಂಕಟೇಶ್ ಪ್ರಸಾದ್ ಅವರು ಏನು ಪ್ರೆಸಿಡೆಂಟ್ ಆದರೂ ಅದಾದ ನಂತರ ಏನು ಈಗ ಒಂದು ಎಲ್ಲೆಲ್ಲಿ ಅಂದರೆ ಕುನ್ನಾ ವರದಿ ಶಿಫಾರಸು ಮಾಡಿತ್ತು, ಯಾವ್ಯಾವ ಗೇಟ್ಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿತ್ತು. ಆ ಒಂದು ಬೇಸಿಸ್ ಮೇಲೆ ಈಗ ಒಂದು ಗೇಟ್ಗಳನ್ನು ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಗೇಟ್ಗಳನ್ನು ಮಾಡಿರುವಂಥದ್ದು. ಯಾಕಂದರೆ ಸುಮಾರು 21 ಗೇಟ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇರುವಂಥದ್ದು. ಆ ಒಂದರಲ್ಲಿ ಗೇಟ್ರಲ್ಲಿ ಒಂದು ಸುಮಾರು 8 ಗೇಟ್ಗಳ ಒಂದು ಕಾಮಗಾರಿ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಮತ್ತು ಈ ಒಂದು ಗೇಟ್ಗಳಿಗೆ ಏನು ಅಳವಡಿಸಿರುವಂಥ ಗೇಟ್ಗಳಿಗೆ ಒಂದು ಕನ್ನಡದ ಕಂಪನ್ನು ಸಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ KSC ಕೊಟ್ಟಿರುವಂಥದ್ದು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಅಕ್ಷರಗಳನ್ನು ಸಹ ಒಂದು ಕನ್ನಡದಲ್ಲೇ ಮೆನ್ಷನನ್ನು ಮಾಡಿರುವಂಥದ್ದು. ಮತ್ತು ಆ ಸಂಖ್ಯೆಗಳು ನಂಬರ್ಸ್ ಏನಿರುತ್ತೋ ಅದನ್ನು ಸಹ ಕನ್ನಡದಲ್ಲೇ ಕೊಟ್ಟು ಒಂದು ಮೆನ್ಷನನ್ನು ಮಾಡಿರುವಂಥದ್ದು. ಈ ಬಾರಿ ಒಂದು ರೀತಿ ಕನ್ನಡಮಯ ಅಂತ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ. ಯಾಕಂದರೆ ಕಳೆದ 2-3 ವರ್ಷಗಳಿಂದ ಸಹ ಕನ್ನಡವನ್ನು ನಿರ್ಲಕ್ಷ್ಯನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಮಾತಿತ್ತು. ಆದರೆ ಈಗ ವೆಂಕಟೇಶ್ ಪ್ರಸಾದ್ ಅವರು ಏನೋ ಒಂದು ಪ್ರೆಸಿಡೆಂಟ್ ಬಂದ ನಂತರ ಈಗ ಒಂದು ಕನ್ನಡವನ್ನು ಸಹ ಇಲ್ಲಿ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಮತ್ತು ಕೆಲವೊಂದಷ್ಟು ಸೂಚನಾ ಫಲಕಗಳನ್ನು ಸಹ ಕೊಡ್ತಾ ಇರುವಂಥದ್ದು, ಕನ್ನಡದಲ್ಲಿ ಇರುವಂಥದ್ದು ಮತ್ತು ಇಂಗ್ಲೀಷ್ನಲ್ಲಿ ಇರುವಂಥದ್ದು. ಮತ್ತು ಎಲ್ಲ ಭಾಷೆಗಳಲ್ಲೂ ಸಹ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಈ ಒಂದು ಸೂಚನಾ ಫಲಕಗಳನ್ನು ಕೊಟ್ಟಿರುವಂಥದ್ದು. ಮತ್ತು ಆ ಗೇಟ್ಗಳ ಎತ್ತರವನ್ನು ಸಹ ಒಂದು ಹೈಟ್ ಮಾಡಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಈ ಗೇಟ್ಗಳಿಂದಲೇ ದುರಂತ ಆಗಿರುವಂಥದ್ದು ಗೊತ್ತಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಒಂದು ಕುನ್ನಾ ವರದಿಯ ಶಿಫಾರಸ್ ಮೇಲೆ ಕೆಲವೊಂದಷ್ಟು ಕ್ರಮಗಳನ್ನು ಮಾಡಿರುವಂಥದ್ದು. ಮತ್ತು ಮಾರ್ಚ್ 28ನೇ ತಾರೀಕು ಒಂದು RCB ವರ್ಸಸ್ SRH ನಡುವೆ ಮೊದಲ ಉದ್ಘಾಟನಾ ಪಂದ್ಯ ಒಂದು ಬೆಂಗಳೂರಿನಲ್ಲಿ ನಡೆಯುವಂಥದ್ದು. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಸಹ KSC ಮಾಡಿಕೊಂಡಿರುವಂಥದ್ದು. ಮತ್ತು RCB ಸಹ ಈಗಾಗಲೇ ಒಂದು ಅಭ್ಯಾಸವನ್ನು ಅಂದರೆ ಪ್ರಾಕ್ಟೀಸನ್ನು ಸಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋಕ್ಕೆ ಪ್ರತಿದಿನವೂ ಸಹ ಬರ್ತಾ ಇರುವಂಥದ್ದು. ಮತ್ತು ಈಗ ಏನು ಎಲ್ಲ ರೀತಿಯ ಕ್ರಮಗಳನ್ನು ಸಹ ಒಂದು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ RCB ಸಹ ಒಂದು ಪಂದ್ಯ ಆಡೋಕ್ಕೆ ಮುಂದೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶೋಕ್ ನ್ಯೂಸ್, ಬೆಂಗಳೂರು.